ಭಗವಂತನಲ್ಲಿ ಹೆಣೆದುಕೊಂಡಿವೆ. ಅದು ಗುಣಗಳ ಜಾಲವೇ ಹೆಣೆದು ನಿಂತ ಒಂದು ಸಮಷ್ಟಿ ರೂಪ. ಆದ್ದರಿಂದ ಓಂ ಸಮಸ್ತ ಗುಣ ಸಂಪೂರ್ಣ. ಓಂ ಅಂದರೆ ಫುಲ್ ಆಫ್ ಆಲ್ ಎಟ್ರಿಬ್ಯೂಟ್ಸ್. ಇದು ಓಂಕಾರದ ಅರ್ಥ. ಈ ಅರ್ಥವನ್ನು ಹೇಳ್ತಕ್ಕ ಶಬ್ದ ಎಲ್ಲಿದೆ? ಬೇರೆ ಒಂದು ಅಕ್ಷರದ ಒಂದಿದೆ ಆ, ಅದು ಕೂಡ ಮಹತ್ವದ್ದೇ ಅಕ್ಷರ. ಆಮೇಲೆ ಓಂ ಅನ್ನುವಂಥ ಅಕ್ಷರದಿಂದಲೇ ಪ್ರಪಂಚದ ಎಲ್ಲ ಅಕ್ಷರಗಳು ಹುಟ್ಟಿದ್ದು, ಅಭಿವ್ಯಕ್ತ ಆದದ್ದು. ಮೂಲ ಅಕ್ಷರ ಅದು. ಸರಿ, ಅದನ್ನು ಈಗ 3 ತುಂಡು ಮಾಡೋಣ. ಆ, ಉ, ಮ. ಈ 3 ಅಕ್ಷರಗಳು ಕೂಡ ಮನುಷ್ಯನ ಇಡೀ ಬದುಕಿನ ಕಥೆಯನ್ನು ಹೇಳುವಂಥ ಅಕ್ಷರಗಳಿವು. ಏನು? ಆ. ಆ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಆಪ್ತಿ. ಆಪ್ತಿ ಅಂದರೆ ಕಾಂಟ್ಯಾಕ್ಟ್. ಯಾವುದರ ಜೊತೆಗೆ? ಕಾಂಟ್ಯಾಕ್ಟ್ ವಿತ್ ಎಕ್ಸ್ಟರ್ನಲ್ ವರ್ಲ್ಡ್, ಬಾಹ್ಯ ಪ್ರಪಂಚದ ಜೊತೆಗೆ ನಮ್ಮ ಸಂಪರ್ಕ. ಅದು ಆಪ್ತಿ ಅಥವಾ ವ್ಯಾಪ್ತಿ, ಪ್ರಾಪ್ತಿ. ಯಾವಾಗ? ಎಚ್ಚರದಲ್ಲಿ ಮಾತ್ರ. ಕನಸಿನಲ್ಲಿ ಬಾಹ್ಯ ಪ್ರಪಂಚ ಇಲ್ಲ, ನಿದ್ರೆಯಲ್ಲಿ ಇಲ್ಲ. ಹಾಗಾಗಿ ಆ ಈಸ್ ವೇಕಿಂಗ್ ಸ್ಟೇಜ್. ಆ ಅಂದರೆ ಎಚ್ಚರ. ಎಚ್ಚರ ಅಂದರೆ ಎಚ್ಚರ ಅಲ್ಲ, ಎಚ್ಚರವನ್ನು ಎಚ್ಚರದಿಂದ ಗಮನಿಸು. ಆಗ ಆ ಅಂದರೆ ಏನು ಅಂತ ಗೊತ್ತಾಗತ್ತೆ. ಎಚ್ಚರದಲ್ಲಿ ಏನು? ನಾನು ಎಚ್ಚರ ಆಗಿದ್ದೇನೆ. ಹೌದಾ? ಯಾವುದರ ವಿಷಯದಲ್ಲಿ ಎಚ್ಚರ ಆಗಿದ್ದಿ? ನಾನು ನೋಡ್ತಾ ಇದ್ದೇನೆ, ನಿನಗೆ ಯಾಕೆ ಕಾಣ್ತಾ ಇದೆ? ನಾನು ಕೇಳ್ತಾ ಇದ್ದೇನೆ, ನಿನಗೆ ಯಾಕೆ ಕೇಳ್ತಾ ಇದೆ? ಯೋಚನೆ ಮಾಡು. ನಿನಗೆ ಎಚ್ಚರ ಇಲ್ಲ. ಯಾಕೆ ನೋಡ್ತಾ ಇದ್ದೇನೆ, ಯಾಕೆ ಕೇಳ್ತಾ ಇದ್ದೇನೆ ಅನ್ನೋ ಎಚ್ಚರವೇ ಇಲ್ಲ. ಮತ್ತೆ ಎಚ್ಚರ ಆಗಿದ್ದೇನೆ ಅಂತೀಯಲ್ಲ, ಇದವರು ಆ ಏನು ಎಚ್ಚರ? ಅಲ್ಲಯ್ಯ, ನಿನಗೆ ಕಣ್ಣಿದೆ, ಕಾಣ್ತದೆ. ಕಾಣುವುದಕ್ಕೆ ಕಾರಣ ಏನು? ಕಣ್ಣಿರೋದು. ಕಣ್ಣಿರೋದಷ್ಟೇ ಅಲ್ಲ, ಮತ್ತೆ ಹೊರಗಿನಿಂದ ಒಂದು ವಸ್ತು ಇರೋದು. ಇಲ್ಲಿ ಕಣ್ಣಿದೆ, ಕಣ್ಣಿನ ಮುಂದೆ ರೂಪ ಇದೆ. ರೂಪವು ನಿನ್ನ ಕ್ರಿಯೇಷನ್ ಅಲ್ಲ, ನೀನು ತಂದಿಟ್ಟದ್ದ ಪ್ರಪಂಚದಲ್ಲಿ ಬಣ್ಣಗಳನ್ನು ಅಥವಾ ವಸ್ತುಗಳನ್ನು ಅಲ್ಲ. ಕಣ್ಣು ನೀನು ತಂದದ್ದ ಅಂಗಡಿಯಿಂದ ಅಲ್ಲ. ಮತ್ತೆ ಕಣ್ಣು ಕೊಟ್ಟ, ಕಣ್ಣಿನ ಮುಂದೆ ರೂಪ ಇಟ್ಟ, ಕಂಡಿತು. ನಿನ್ನ ಕಾಂಟ್ರಿಬ್ಯೂಷನ್ ಏನಿದೆ ಅದರಲ್ಲಿ? ಆಮೇಲೆ ಕಣ್ಣಿದ್ದು ರೂಪ ಇದ್ದು ಕಾಣೋಲ್ಲ, ಅದಕ್ಕೆ ಮುಗಿಲ ದೀಪ ಇಟ್ಟ. ಸೂರ್ಯ ಬೇಕು, ಸೂರ್ಯನ ಬೆಳಕು ಬೇಕು, ಎದುರಿನಲ್ಲಿ ವಸ್ತು ಬೇಕು, ನೋಡಲಿಕ್ಕೆ ಕಣ್ಣು ಬೇಕು. ಕಣ್ಣೇ ಇಲ್ಲದೆ ಇದ್ದರೆ ಪ್ರಪಂಚ, ಇಷ್ಟು ವರ್ಣ ವೈವಿಧ್ಯಗಳಿಂದ ಕೂಡಿದ ಪ್ರಪಂಚವನ್ನು ನೋಡ್ಲಿಕ್ಕಿತ್ತ? ಇಲ್ಲ. ಅದ್ಭುತವಾದ ಸಂಗೀತ ಕೇಳಲಿಕ್ಕಿತ್ತ ಕಿವುಡನಾಗಿದ್ದರೆ? ಇಲ್ಲ. ಹಾಗಾದರೆ ಇದೆಲ್ಲವನ್ನು ಪ್ರಪಂಚದಲ್ಲಿ ನಾದವನ್ನಿಟ್ಟ, ರೂಪವನ್ನಿಟ್ಟ, ಸ್ಪರ್ಶವನ್ನಿಟ್ಟ, ರಸವನ್ನಿಟ್ಟ, ಗಂಧವನ್ನಿಟ್ಟ, ಅದನ್ನು ನೋಡುವುದಕ್ಕೆ ಕಣ್ಣು ಕೊಟ್ಟ, ಕಿವಿ ಕೊಟ್ಟ, ಮೂಗು ಕೊಟ್ಟ, ನಾಲಿಗೆ ಕೊಟ್ಟ, ಮೈ ಕೊಟ್ಟ. ನಾವು ಏನು ಕೊಟ್ಟದ್ದು ಇದರಲ್ಲಿ? ಏನಿಲ್ಲ. ಕಣ್ಣಿತ್ತು, ತೆರೆದ, ಕಂಡಿತು, ನೋಡಿದೆವು. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ವಾಟ್ ಈಸ್ ಯುವರ್ ಪಾರ್ಟಿಸಿಪೇಷನ್ ಇನ್ ಸೀಯಿಂಗ್, ಇನ್ ಹಿಯರಿಂಗ್, ಇನ್ ಟಚಿಂಗ್, ಇನ್ ಸ್ಮೆಲ್ಲಿಂಗ್, ಇನ್ ಟೇಸ್ಟಿಂಗ್? ನಥಿಂಗ್. ಅದಕ್ಕೆ ಎಚ್ಚರದಲ್ಲಿ ನಿನಗೆ ಪಾತ್ರ ಏನು? ಏನೂ ಇಲ್ಲ. ಆ ಎಚ್ಚರವೇ ಇರಲಿಲ್ಲ ನಿನಗೆ. ಮತ್ತೆ ಎಚ್ಚರ ಇದೆ, ಎಚ್ಚರ ಇದೆ, ನೀನು ಪರಾರುದ್ಧಕರು. ಎಚ್ಚರವನ್ನು ನಿಯಂತ್ರಿಸುವ ಭಗವಂತನೇ ಆ. ಅವನೇ ಎಚ್ಚರ. ನಿನ್ನನ್ನು ಎಚ್ಚರ ಮಾಡಿದ. ಎಚ್ಚರ ಆಯಿತು, ಕಣ್ಣು ತೆರೆದಿ, ಕಂಡಿತು, ನೋಡಿದೀಯ ಅಷ್ಟೇ. ಏನು ನಾನು ನೋಡಿದೆ? ಏನು ನೋಡಿದೆ? ನೀನೇನು ಮಹಾ? ನಾಳೆ ನಾನು ಇದು ನಿಜವಾಗಿ ಅನುಭವಿಸಿದ್ದು. ಒಂದು ಹುಡುಗಿ, ಸುಮಾರು 16-17 ವರ್ಷದ ಹುಡುಗಿ ಅವಳು. ಬ್ರಿಲಿಯಂಟ್, ಮೋಸ್ಟ್ ಚಾರ್ಮಿಂಗ್ ಗರ್ಲ್, ತುಂಬ ಸುಂದರಿ, ತುಂಬ ಬ್ರಿಲಿಯಂಟ್. ಕಾಲೇಜಿಗೆ ಹೋಗ್ತಾ ಇದ್ಲು. ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್, ಕಾಲೇಜಿನಲ್ಲಿ ಒಳ್ಳೆ ಮಾರ್ಕ್ ಪಡೀತಾ ಇದ್ಲು. ಒಂದು ದಿವಸ ಅವಳ ತಂದೆ ಬಂದು, ಆಚಾರ್ಯ ಒಂಚೂರು ಮನೆ ಬನ್ನಿ. ಏನು ಕಥೆ ಅಂದರೆ, ಬನ್ನಿ ನೀವು ಸುಮ್ಮನೆ ನಮ್ಮ ಮನೆ ಹಾಲು ಕುಡಿಯಲಿ ಬನ್ನಿ ಅಂತ. ಎಂಥದ್ದು ಹಾಲು ಕುಡಿಲಿಕ್ಕೆ? ನಾನು ಹೋದೆ. ಹೋಗಿ ಆ ಹುಡುಗಿ ಅಂತಂದು ಕೂಡಿಸಿದ್ರಿ. ಇದು ವಿಷಯ ಏನು ಅಂದರೆ, 2 ಕಣ್ಣು ಕಾಣೋಲ್ಲ. 2 ಕಣ್ಣು ಸರಿಯಾಗಿತ್ತು, ಏನೂ ದೋಷ ಇರಲಿಲ್ಲ. 16-17 ವರ್ಷದ ವಯಸ್ಸಿನಲ್ಲಿ ನಾಳೆ ಮದುವೆ ಆಗಬೇಕು, ನಾಳೆ ಕಾಲೇಜಿನಲ್ಲಿ ಪರೀಕ್ಷೆ ಕೂಡಬೇಕು. 2 ಕಣ್ಣು ಕಾಣುವುದಿಲ್ಲ ಹುಡುಗಿ. ಇದ್ದಕ್ಕಿದ್ದ ಹಾಗೆ ಓವರ್ ನೈಟ್ ಒಂದು ದಿವಸ ಬೆಳಗಾತ ಹೇಳುವಾಗ 2 ಕಣ್ಣು ಕಾಣೋಲ್ಲ. ಅಪ್ಪ ನನಗೆ 2 ಕಣ್ಣು ಕಾಣೋಲ್ಲ. ಅವರು ದೊಡ್ಡ ಬ್ಯಾಂಕಿನ ಆಫೀಸರ್. ಅವರು ಎಲ್ಲ ಬಾಂಬೆ ಕರ್ಕೊಂಡು ಹೋದರು, ಕಲ್ಕತ್ತಾ ಕರ್ಕೊಂಡು ಹೋದರು, ಮಡ್ರಾಸ್, ಚೆನ್ನೈ ಕರ್ಕೊಂಡು ಹೋದರು. ಎಲ್ಲ ಕಡೆ ಡಾಕ್ಟ್ರು ಏನು ಹೇಳಿದರು ಅಂದರೆ, ಇದು ನರ್ವಸ್ ಡೆಬಿಲಿಟಿ, ನೋ ಮೆಡಿಸಿನ್ ಫಾರ್ ಇಟ್. ಏನೂ ಮಾಡಲಿಕ್ಕೆ ಆಗುವುದಿಲ್ಲ ನಮ್ಮಿಂದ. ತನ್ನಷ್ಟಕ್ಕೆ ಕಣ್ಣು ಬಂದರೆ ಬಂತು, ಈಗ ತನ್ನಷ್ಟಕ್ಕೆ ಹೋಯ್ತಲ್ವ, ಹಾಗೆ ತನ್ನಷ್ಟಕ್ಕೆ ಬಂದರೆ ಬಂತು. ನಾವು ಗುಣ ಮಾಡಲಿಕ್ಕೆ ಆಗುವುದಿಲ್ಲ. ವಿ ಆರ್ ಹೆಲ್ಪ್ಲೆಸ್.
ದೇವರನ್ನು ಪ್ರಾರ್ಥನೆ ಮಾಡಿ ಅಂದರು. ಎಲ್ಲ ದೇಶದ ಐ ಸ್ಪೆಷಲಿಸ್ಟ್ಗಳೆಲ್ಲ ಹೇಳಿದ ಮಾತಿದು. ಇದು ಒಂದು ನನಗೆ ಗೊತ್ತಿಲ್ಲ. ಅವ್ರು ಏನು ಅಂದರೆ ಅವ್ರು ಎಲ್ಲ ಡಾಕ್ಟ್ರುಗಳೆಲ್ಲ ಕೈ ಬಿಟ್ಟ ಮೇಲೆ ಏನಾದರೂ ಮಂತ್ರ ಗಿಂತ್ರ ಮಾಡಿದ್ರೆ ಆಗುತ್ತೋ ಅಂತ ದೇವರಿಗೆ ಕಡೆ ಯಾವುದ್ರಲ್ಲೂ ಆಗದಿದ್ರೆ ಇದು ಒಂದು ಉಪಯೋಗ ಇಲ್ಲದಿದ್ದದ್ದನ್ನು ಒಂದು ಮಾಡಿ ನೋಡುವ ಅಂತ ಕೆಲವರಿಗೆ ಕಾಣೋದುಂಟು. ಮಂತ್ರ ಗಿಂತ್ರ ಮಾಡಿದರೆ ಆಗುತ್ತೋ ಅಂತ ಬನ್ನಂಜಿಯವರು ಏನಾದ್ರು ಮಂತ್ರ ಉಂಟೋ ಕಣ್ಣು ಬರಲಿಕ್ಕೆ ಅಂತ ಅವರು ಕರೆದದ ಕಡೆ ನೋಡಿದರೆ ಕಣ್ಣು ಬರಲಿಕ್ಕೆ ಏನಾದರೂ ಮಂತ್ರ ಗಿಂತ್ರ ಮಾಡಿ ಏನಾದರೂ ಮಾಡಿದರೆ ಗುಣ ಆಗೋದಾದರೆ ಕೇಳುವ ಅಂತ. ನಾನು ಡಾಕ್ಟ್ರ್ ಹತ್ರ ಕಡೆಗೆ ಬಾಯ್ಬಿಟ್ರು. ಎಲ್ಲ ಡಾಕ್ಟ್ರ್ ಹತ್ರ ತೋರಿಸಿದ್ದೇವೆ, ಯಾವ ಡಾಕ್ಟ್ರು ಆಗುವುದಿಲ್ಲ ಹೇಳಿದ್ದಾರೆ. ನಮ್ಮ ವೈದ್ಯಶಾಸ್ತ್ರದ ಪ್ರಕಾರ ಇದಕ್ಕೆ ನೋ ಮೆಡಿಸಿನ್, ನೋ ಟ್ರೀಟ್ಮೆಂಟ್. ಕಣ್ಣಿನ ನರಗಳಲ್ಲಿ ನೆತ್ತರು ಸಂಚಾರ ಆಗೋದು ಕಮ್ಮಿ ಆಗಿದೆ, ನೆತ್ತರು ಸಪ್ಲೈ ಆಗ್ತಾ ಇಲ್ಲ, ಕಣ್ಣು ಅದೇ ನರ್ವಸ್ ಡೆಬಿಲಿಟಿ, ನರಗಳಲ್ಲಿ ಕಣ್ಣಿಗೆ ಬ್ಲಡ್ ಸರ್ಕ್ಯುಲೇಷನ್ ಹೋಗ್ತಾ ಇಲ್ಲ, ಸ್ಟಾಪ್ ಆಗಿಬಿಟ್ಟಿದೆ. ಏನು ಮಾಡಬೇಕು ಈಗ ನಮಗೆ ಗೊತ್ತಿಲ್ಲ. ಅದು ಸ್ಟಾಪ್ ಮಾಡಿದವನು ಯಾರೋ ಅವನೇ ಗಳಿಸ್ಬೇಕಷ್ಟೇ, ನಮಗೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅಸಹಾಯಕತೆ ಬಂದಾಗ ಮಾತ್ರ ಮನುಷ್ಯನಿಗೆ ಸ್ವಲ್ಪ ದೇವರ ನೆನಪು ಬರುತ್ತೆ. ಅವನಿಗೆ ತಾಕತ್ತಿರುವ ಸಮಯ ದೇವರು ಏನು ಮಾಡ್ತಾನೆ, ನಾನು ನನ್ನ ತಾಕತ್ತಿನಿಂದ ನಾನು ಮಾಡುವುದು ಅನ್ನೋ ಛಾಪು ಹೋಗುದು ಯಾವಾಗಲೂ ಇಂಥ ಸ್ಥಿತಿಯಲ್ಲಿ. ಅವರು ದೊಡ್ಡ ಶ್ರೀಮಂತ, ದೊಡ್ಡ ಬ್ಯಾಂಕಿನ ಆಫೀಸರು, ಅವರಿಗೆಲ್ಲ ಬಂದು ಆಚಾರ್ಯರೇ ನಾವೆಲ್ಲ ಪ್ರಯತ್ನ ಮಾಡಿ ಆಯಿತು, ಏನಾದರೂ ಇದಕ್ಕೊಂದು ಪರಿಹಾರ. ಆವಾಗ ನಾನು ಹೇಳಿದೆ, ನೋಡಿ ಮನುಷ್ಯನ ಔಷಧ ಕೈಯಲ್ಲಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸು ಹೊರಗೆ ಪಾಸ್ ಆಗ್ತಾ ಇದೆ, ಎಲ್ಲರ ಕೈಯಲ್ಲೂ ಇದೆ. ಯಾರಲ್ಲಿ ಪ್ರಾಣ ಇದೆ ಅವರಲ್ಲಿ ಪ್ರಾಣಶಕ್ತಿ ಹೊರಗೆ ಹೋಗ್ತಾ ಇದೆ. ಅದು ಹೊರಗೆ ಹೋಗ್ತಾ ಇಲ್ಲ ಅಂದರೆ ಪ್ರಾಣ ಇಲ್ಲ ಅಂತ ಮುಂದಿನ ವ್ಯವಸ್ಥೆ ಮಾಡಬೇಕು. ಆದರೆ ಪ್ರಾಣ ಇದ್ದವ್ರ ಹತ್ರ ಎಲ್ಲ ಪ್ರಾಣಶಕ್ತಿ ಇನ್ನೊಬ್ಬರ ರೋಗವನ್ನು ಕ್ಯೂರ್ ಮಾಡುವಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ, ಅವರಿಗೇ ಬೇಕೋ ಬಿಡೋ ಅನ್ನುವಷ್ಟು ಪ್ರಮಾಣದಲ್ಲಿ ಇರುತ್ತೆ. ಅಂಥವರು ಇನ್ನೊಬ್ಬರಿಗೆ ಪ್ರಾಣಶಕ್ತಿ ಕೊಡ್ಲಿಕ್ಕೆ ಬರೋದಿಲ್ಲ. ಬಟ್ ನಮ್ಮಲ್ಲಿ ಪ್ರಾಣಶಕ್ತಿ ಪೂರ್ಣ ಪ್ರಮಾಣದಲ್ಲಿದ್ದರೆ ಅದನ್ನು ಇನ್ನೊಬ್ಬರಿಗೆ ಸಪ್ಲೈ ಮಾಡ್ಬೋದು. ಇದನ್ನೇ ಟಚ್ ಹೀಲ್ ಅಂತ ಹೇಳೋದು. ಇಟ್ಸ್ ಮೋಸ್ಟ್ ಸೈಂಟಿಫಿಕ್ ಟಚ್ ಹೀಲ್. ಇನ್ನೊಬ್ಬರಿಗೆ ಪ್ರಾಣಶಕ್ತಿ ಕೊಡಬಹುದು. ಅವರಲ್ಲಿ ಪ್ರಾಣಶಕ್ತಿ ಕೊರತೆ ಇದ್ದದ್ರಿಂದಲೇ ಕಣ್ಣು ನೋವು, ನರ್ವಸ್ ಡೆಬಿಲಿಟಿ ಏನು ಬರುವುದು, ಯಾವ ರೋಗ ಬರುವುದು ಕೂಡ ಅದು ಆಂಟಿಬಾಡಿ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಆದಾಗ. ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಆಗುವುದು ಪ್ರಾಣಶಕ್ತಿ ಕಮ್ಮಿ ಆದಾಗ. ಒಳಗಿಂದ ಪ್ರಾಣದೇವರು ಗಟ್ಟಿ ಕೂತ್ರೆ ಯಾವ ರೆಸಿಸ್ಟೆನ್ಸು ಬೇಡ, ಯಾವ ಕಾಯಿಲೆಯೂ ಬರೋದಿಲ್ಲ. ಆಂಟಿಬಾಡಿಯಾಗಿ ಪ್ರಾಣಶಕ್ತಿ ಕೆಲಸ ಮಾಡುತ್ತೆ. ಪ್ರಾಣಶಕ್ತಿ ಕಮ್ಮಿ ಆದಾಗ ರೋಗಗಳು ಅಟ್ಯಾಕ್ ಆಗೋದು, ಎಲ್ಲ ಡೆಬಿಲಿಟಿಗಳು. ಅದರಿಂದ ಹೇಳಿದೆ, ಇದಕ್ಕೆ ಒಂದೇ ಒಂದು ಅಂದರೆ ಇದು ಅದರಿಂದ ದೇಹದಿಂದ ನಾವು ಏನು ಶಕ್ತಿಪಾತ ಉಂಟಲ್ಲ, ಇದು ಸೈಂಟಿಫಿಕ್, ಇದು ಮೂಢನಂಬಿಕೆ ಅಲ್ಲ ಅಥವಾ ಮಂತ್ರದ ಪವಾಡ ಅಲ್ಲ, ಇದು ಸೈಂಟಿಫಿಕ್. ಅದರ ಜೊತೆಗೆ ನಿಮಗೆ ಧನ್ವಂತರಿ ಮಂತ್ರ ಗೊತ್ತಿದ್ದರೆ ಮತ್ತು ಧನ್ವಂತರಿಯ ಬಗ್ಗೆ ಅಪಾರವಾದ ಶ್ರದ್ಧೆ ಇದ್ದರೆ, ಸ್ಪರ್ಶ ಮಾಡುವಾಗ ಧನ್ವಂತರಿ ಮಂತ್ರ ಜಪ ಮಾಡಿದರೆ ಈ ನ್ಯಾಚುರಲ್ ಆಗಿರ್ತಕ್ಕಂಥ ಫಿಸಿಕಲ್ ಪವರ್ನ ಜೊತೆಗೆ ಮಾಂತ್ರಿಕ ಪವರು ಸೇರಿ ದ ಇಫೆಕ್ಟ್ ವಿಲ್ ಬಿ ಡಬಲ್. ಅದು ಅಯ್ಯೋ ಧನ್ವಂತರಿ ಮಂತ್ರ ಹೇಳಿದರೆ ಮಂತ್ರಕ್ಕೆ ಮಾವಿನಕಾಯಿ ಉರುಳುತ್ತಾ ಅಂತ ತಿಳ್ಕೊಂಡೇ ಮಾಡಿದರೆ ಯಾರಿಗೂ ಏನೋ ಆಗೋಲ್ಲ. ಅಯ್ಯೋ ಏನು, ಅಥವಾ ಅವನೇನ್ರಿ ಅವನೇನು ಧನ್ವಂತರಿ ಮಂತ್ರ ಹೇಳಿದ್ರೆ ಆಗತ್ತ, ನಾವು ಹೇಳಿದ್ರೆ ಆಗೋಲ್ಲ, ಅವನು ಹೇಳಿದ್ರೆ ಆಗತ್ತ ಅಂತ ಕೆಲವರಿಗೆ ಇದೆಲ್ಲ ಭ್ರಮೆಗಳು. ಹಾಗೆ ತಿಳ್ಕೊಂಡವರು ಯಾವತ್ತೂ ಆಗುವುದಿಲ್ಲ ಅಂಥವ್ರು ಮಾಡಿದ್ರೆ. ಅಂದರೆ ಈಗೋ ಇದ್ದರೆ ಆಗೋದು, ಶರಣಾಗತಿ ಇದ್ದರೆ, ಧನ್ವಂತರಿಯ ಭಗವತ್ ಶಕ್ತಿಯ ಬಗ್ಗೆ ನಂಬಿಕೆ ಮತ್ತು ಶರಣಾಗತಿ ಇದ್ದರೆ ಭಯಂಕರ ಬೇಗ ಕೆಲಸ ಮಾಡುತ್ತೆ. ಇದು ಯಾವ ರೋಗಗಳನ್ನು ಗುಣ ಮಾಡಬಹುದು, ಇಂಥದ್ದೊಂದು ಪ್ರಸಂಗ. ನಾನು ಏನು ಮಾಡಿದೆ, ದಯವಿಟ್ಟು ಇದನ್ನು ಯಾವುದೇ ಒಂದು ಪ್ರಚಾರದ ದೃಷ್ಟಿಯಿಂದ ಬಳಸಿಕೊಳ್ಬೇಡಿ. ಮತ್ತು ಯಾರು ನನ್ನ ಹತ್ರ ಬಂದು ನನಗೆ ತಲೆನೋವಾಗುತ್ತೆ ಒಂಚೂರು ತಲೆ ಕೈ ಹಿಡಿ ಅಂತ ಕೇಳಲಿಕ್ಕೆ ಬರಬೇಡಿ. ನನಗೆ ಬೇರೆ ಕೆಲಸ ಇದೆ. ಇದು ಏನು ಅಂದರೆ, ನಾನು ಒಂದು ಸಂಗತಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಯಾವ ರೀತಿ ಕೆಲಸ ಮಾಡುತ್ತೆ ಮನುಷ್ಯನ ಎನರ್ಜಿ. ನರ್ವಸ್ ಡೆಬಿಲಿಟಿ ತಂದು ಕೂಡಿಸಿದ್ರು ಆ ಹುಡುಗಿಯನ್ನು. ನಾನು ಆ ಊರಿನಿಂದ ಅದರ ಮಾರನೇ ದಿವಸ ನನ್ನ ಕಾರ್ಯಕ್ರಮ ಮುಗಿದು ಊರು ಬಿಟ್ಟು ಹೋಗುವ ನೆಕ್ಸ್ಟ್ ಡೇ ಒಂದು ದಿವಸ ಅಲ್ಲಿ ಕ್ಯಾಂಪ್ ಇದೆ. ನಾನು ಹೇಳಿದೆ, ಕಣ್ಣು ನೋವು ನರ್ವಸ್ ಡೆಬಿಲಿಟಿಯನ್ನು ಕೂಡ ವೈದ್ಯಶಾಸ್ತ್ರ ಗುಣ ಮಾಡದೇ ಇದ್ದಂಥ ಸಂಗತಿಗಳನ್ನು ಟಚ್ ಹಿನ್ನಿಂದ ಗುಣ ಮಾಡಲಿಕ್ಕೆ ಬರುತ್ತೆ. ಆದರೆ ಅದು ಈಗ ವೈದ್ಯರು ಮದ್ದು ಕೊಟ್ಟು ನೋಡುವ ಅಂತ ಹೇಳ್ತಾರೆ. ಮದ್ದು ಕೊಟ್ಟದ್ದು 100ಕ್ಕೆ 100% ಸಕ್ಸಸ್ ಆಗುತ್ತೆ ಅಂತ ಗ್ಯಾರಂಟಿ ಅಲ್ಲ. ಹಾಗೆಯೇ ಅದನ್ನು ಎರಡು ಥರ, ಕೊಡುವವನ ಶಕ್ತಿ, ತಗೊಳ್ಳುವವರ ರಿಸೆಪ್ಟಿಬಿಲಿಟಿ.
ಅವರು ರಿಸೀವ್ ಮಾಡದೆ ಅವರ ಮಾನಸಿಕವಾಗಿ ಅದನ್ನು ರಿಸೀವ್ ಮಾಡಬೇಕು. ಅದೆಲ್ಲ ಹೊಂದಿಕೊಂಡಿದೆ ಅದರ ಇಫೆಕ್ಟು. ತಗೊಳ್ಳುವವರಿಗೆ ನಂಬಿಕೆ ಇಲ್ಲದೆ ಇದ್ದರೆ ಸ್ವಲ್ಪ ಪರಿಣಾಮ, ಇದು ಎನರ್ಜಿ ಆಗತ್ತೆ, ಆದರೆ ಆ ನಂಬಿಕೆ ಕಮ್ಮಿ ಆದಾಗ ಮೈಂಡ್ ರಿಫ್ಯೂಸ್ ಮಾಡ್ತದೆ. ಡಾಕ್ಟ್ರ್ ಮೇಲೆ ನಂಬಿಕೆ ಇಲ್ಲದೆ ಡಾಕ್ಟ್ರ್ ಕೊಟ್ಟ ಮದ್ದು ಕೆಲಸ ಮಾಡೋದಿಲ್ಲ. ಹಾಗೆ ಅದರಿಂದ ಅದನ್ನು ರಿಸೀವ್ ಮಾಡುವಂಥವರು ಮನಸ್ಥಿತಿ, ಕೊಡುವವನ ಶಕ್ತಿ, ಇದನ್ನು ಅವಲಂಬಿಸಿ ಅದು ವೇರಿಯೇಷನ್ ಇದೆ. ಆದರೆ ಖಂಡಿತವಾಗಿ ಕಣ್ಣು ಬರುವಂತೆ ಮಾಡಬಹುದು ಶಕ್ತಿಪಾತದಿಂದ. ಆದರೆ ಡಾಕ್ಟ್ರ್ ಹೇಳೋದಿಲ್ಲ ಒಂದು ಕೋರ್ಸ್ ತಗೊಳ್ಳಿ, 1 ವಾರ ತಗೋಬೇಕು, 24 ದಿವಸ ತಗೋಬೇಕು, 48 ದಿವಸ, 1 ಮಂಡಲ ತಗೊಳ್ಬೇಕು. ನಾನು ಹೇಳಿದೆ, ನಾನು ಬಂದದ್ದಕ್ಕೆ ಇವತ್ತು ಟಚ್ ಹೀಲ್ ಮಾಡಿ ಹೋಗ್ತೇನೆ. ಆದರೆ ನಾನು ನಾಳೆ 1 ದಿವಸ ಇರೋದು, ನಾನು ಊರಿಗೆ ಹೋಗ್ತೇನೆ. ನನ್ನ ಟಚ್ ಹೀಲ್ನಿಂದ ಗುಣ ಆಗುತ್ತೆ ಅಂತ ನೀವು ತಿಳ್ಕೊಂಡು ಏನೋ ದೊಡ್ಡ ಸಂಗತಿ ಮಾಡಬೇಡಿ. ನಾನು ಬಂದದ್ದಕ್ಕೆ ದೇವರನ್ನು ಪ್ರಾರ್ಥನೆ ಮಾಡಿ ಟಚ್ ಹೀಲ್ ಮಾಡಿ ಹೋಗ್ತೇನೆ. ಮತ್ತೆ ಮುಂದೆ ನೀವು ಮಾಡಬೇಕಾದಂಥ ಟ್ರೀಟ್ಮೆಂಟ್ ಮುಂದುವರಿಸಿ ಅಂತ ಅವರು ನನ್ನ ಕರ್ಕೊಂಡು ಹೋಗಿ ಕೂಡಿಸಿಬಿಟ್ಟಿದ್ದಾರಲ್ಲ, ಅಲ್ಲಿಂದ ಪಾರಾಗುವ ಉಪಾಯ ಕಾಣದೆ ನಾನು ಟಚ್ ಹೀಲ್ ಮಾಡಿ ಬಂದೆ. ನನಗೆ ಆಶ್ಚರ್ಯ, ಮರುದಿವಸ ನಾನು ಯಾವ ಮನೆಯಲ್ಲಿ ಉಳ್ಕೊಂಡಿದ್ದೇನೋ ಆ ಮನೆಗೆ ಆ ಒಂದೇ ಹುಡುಗಿ ಬಂದುಬಿಟ್ಟಿದೆ, ಒಬ್ಬಳೇ ಬಂದುಬಿಟ್ಟಿದ್ದಾಳೆ. ನಾನು ಏನಮ್ಮ ಯಾರ ಒಟ್ಟಿಗೆ ಬಂದು? ಯಾರ ಒಟ್ಟಿಗೂ ಇಲ್ಲ, ಮತ್ತೆ ಹೇಗೆ ಬಂದು? ನನಗೆ ನಿನ್ನೆಗಿಂತ ಹೆಚ್ಚು ಕಣ್ಣು ಕಾಣ್ತದೆ ಇವತ್ತು. ರಸ್ತೆಯಲ್ಲಿ ಜನ ಅಡ್ಡ ಬಂದರೆ ಕಾಣುತ್ತೆ, ವೆಹಿಕಲ್ ಕಾಣುತ್ತೆ, ನನ್ನ ಕಣ್ಣು ಕಾಣುತ್ತೆ. 50% ಕ್ಯೂರ್ ಆಗಿದೆ. ಹಾಗಾಗಿ ನೀವು ಇವತ್ತಿದ್ದಿರಲ್ಲ, ಇವತ್ತೊಂದು ಟಚ್ ಮಾಡಿ ಹೋಗಿ ಅಂತ ಬಂದು ಕೂತ್ಬಿಟ್ಟಿದೆ ಹುಡುಗಿ. ನಾನಿದೆ ಭಗವಂತ ವಿಚಿತ್ರ, ಡಾಕ್ಟ್ರುಗಳು ಲೈಫ್ ಇಡೀ ಆಗುವುದಿಲ್ಲ ಹೇಳಿದಂಥದ್ದು, ಗುಣ ಮಾಡಿ ಬಿಟ್ಟಿಯಲ್ಲ ಈ ಮಗುವಿನದು ಧನ್ವಂತರಿ ಅಂತ ಅವತ್ತು ಟಚ್ ಮಾಡಿ ಕಳಿಸಿದೆ. ಇವತ್ತು ಆ ಹುಡುಗಿ ಪರ್ಫೆಕ್ಟ್ ಆಗಿ ಕಾಲೇಜ್ನಲ್ಲಿ ಓದಿಕೊಂಡು ಡಿಗ್ರಿ ಹೋಲ್ಡರ್ ಆಗಿ ಬಹಳ ಸುಖವಾಗಿದ್ದಾಳೆ. ಏನೂ ಟ್ರೀಟ್ಮೆಂಟ್ ಮಾಡಿಲ್ಲ. ಆದರೆ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ. ನಾನು ಡಾಕ್ಟ್ರ್ ಹತ್ರ ಕೇಳಿ, ನೀವು ಅದು ಇಲ್ಲಿ ನೀವು ಕೆಲವರು ಡಾಕ್ಟ್ರುಗಳೇ ಇರಬಹುದು, ಅಥವಾ ನೀವು ಡಾಕ್ಟರ್ ಕೇಳಿದ್ರೆ ಗೊತ್ತಾಗುತ್ತೆ. ನರ್ವಸ್ ಡೆಬಿಲಿಟಿ, ದರ್ ಇಸ್ ನೋ ಮೆಡಿಸಿನ್ ಫಾರ್ ನರ್ವಸ್ ಡೆಬಿಲಿಟಿ. ಆದರೆ ಧನ್ವಂತರಿ ಗುಣ ಮಾಡಬಲ್ಲ. ಧನ್ವಂತರಿ ಬಗ್ಗೆ ನಂಬಿಕೆ ಬೇಕು, ಧನ್ವಂತರಿ ಬಗ್ಗೆ ಶರಣಾಗತಿ ಬೇಕು. ನಾನು ಟಚ್ ಹೀಲ್ ಮಾಡಿ ಗುಣ ಮಾಡಿಬಿಡ್ತೇನೆ ಅಂತ ಅಹಂಕಾರ ಬಂದರೆ ಆಗೋಲ್ಲ, ಖಂಡಿತ ಆಗೋಲ್ಲ. ಇದು ನಮ್ಮ ದೇಹದಲ್ಲಿ ಇರತಕ್ಕಂಥದ್ದು. ಹಾಗೆ ಈ ಓಂಕಾರದಿಂದ ನಾನು ಯಾಕೆ ಹೇಳಿದ್ದೇನೆ, ಎನರ್ಜಿ ಕ್ರಿಯೇಟ್ ಆಗುತ್ತೆ ದೇಹದಲ್ಲಿ. ನಾವು ಮಂತ್ರ ಜಪ ಮಾಡ್ತಾ ಮಾಡ್ತಾ ಎಕ್ಸ್ಟ್ರಾ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದರಿಂದ ಧನ್ವಂತರಿ ಮಂತ್ರವನ್ನು ಜಪಿಸಿದಾಗ ಶಕ್ತಿ ಬೇರೆ, ಬರೆಯುವುದೊಂದು ಬೇರೆ. ಹೀಗೆ ಈ ಓಂ ಅನ್ನುವಂಥದ್ದನ್ನು ನಾವು ಆಪ್ತಿ ಅಂದರೆ ಹೊರಗಿನ ಪ್ರಪಂಚದ ಜೊತೆಗೆ ಸಂಪರ್ಕ, ಇಡೀ ವಿಶ್ವದ ಸಂಪರ್ಕ. ನಾನು ಅದನ್ನು ಕಣ್ಣು, ಕಿವಿ, ಮೂಗು ಯಾವುದಕ್ಕೂ ನಮ್ಮ ಒಡೆತನ ಇಲ್ಲ. ಇವತ್ತು ಇದ್ದ ಕಣ್ಣು ನಾಳೆ ನರ್ವಸ್ ಡೆಬಿಲಿಟಿ ಡಾಕ್ಟರ್ ಹೇಳಿದ್ರೆ ಏನಿಲ್ಲ, 2 ಕಣ್ಣು ಕಾಣುವುದಿಲ್ಲ. ವಿದಿನ್ ನೋ ಟೈಮ್ ಇಟ್ ಹ್ಯಾಪನ್ಸ್. ವೈ? ನೋಬಡಿ ನೋಸ್. ಹಾಗಾಗಿ ಇದೆಲ್ಲವನ್ನು ಎಚ್ಚರವನ್ನು ನಿಯಂತ್ರಿಸುವ, ಕಣ್ಣು ಕೊಟ್ಟವನು, ಕಣ್ಣ ಮುಂದೆ ರೂಪ ಇಟ್ಟವನು, ರೂಪ ಕಾಣುವಂತೆ ಆಕಾಶದಲ್ಲಿ ಮುಗಿಲ ದೀಪ ಇಟ್ಟವನು ನಾವಲ್ಲ. ಏನೂ ಇಲ್ಲ, ಬೊಂಬೆಗಳು. ಸುಮ್ಮನೆ ಕಣ್ಣು ತೆರೆದಾಗ ಕಂಡಿತು, ಓಹೋ ಏನು ನಮ್ಮ ಜಾಪು ಏನು, ನಮ್ಮ ರಾಪು ಏನು, ನಾನು ಕಂಡು ಬಿಟ್ಟೆ, ಮಾಡಿಬಿಟ್ಟೆ, ನೋಡಿಬಿಟ್ಟೆ, ಏನೂ ನಡೆಯೋದಿಲ್ಲ. ಅದನ್ನ ಇದು ಓಂಕಾರ ನಮಗೆ ಎಚ್ಚರಿಸುವುದು. ಅಂದರೆ ನೀನಲ್ಲ, ಅವನು. ಕನ್ನಡದಲ್ಲಿ ಅನುಸಂಧಾನ ಮಾಡಿದ್ರು ಮಾಡ್ಬೋದು. ಅಂದರೆ ನೀನು ಅಲ್ಲ, ಮತ್ತೆ ಯಾರು? ಅವನು. ಅವನು ಕಣ್ಣು ಕೊಟ್ಟ, ಅವನು ರೂಪ ಇಟ್ಟ, ಅವನು ಆಕಾಶ ದೀಪ ಇಟ್ಟ, ಖಂಡಿತು ಅಷ್ಟೇ. ಎಚ್ಚರ, ನೀನು ಎಚ್ಚರದ ಬಗ್ಗೆ ಎಚ್ಚರ ಆಗು, ಅವಾಗ ಅವನು ನಿನ್ನನ್ನು ಎಚ್ಚರದಲ್ಲಿ ಇರಿಸಿದ್ದು ಅನ್ನೋದು ಗೊತ್ತಾಗತ್ತೆ. ಆಮೇಲೆ ಹೋಗಲಿ, ಎಚ್ಚರ ನಾನು ನೋಡಿದ್ದು, ನಾನು ಮಾಡಿದ್ದು, ನನ್ನಿಂದ ನಾನು, ನನಗೆ, ನಾನು, ಅಹಂ ಶಬ್ದದ ಎಲ್ಲ ವಿಭಕ್ತಿಗಳೂ ದುರುಪಯೋಗ ಆಗುವುದು ಎಚ್ಚರದಲ್ಲಿ ಮಾತ್ರ. ನಾನು, ನನ್ನನ್ನು, ನನ್ನಿಂದ, ನನಗೆ, ನನ್ನಲ್ಲಿ, ಓಹೋ ಏನು ಸಪ್ತ ವಿಭಕ್ತಿಗಳು ಸಹಿತವಾಗಿ ಈ ಅಹಂಕಾರದ ಹಾರಾಟ, ಮೆರೆದಾಟ ನೋಡಿದರೆ ಬೇಡ. ತಮಾಷೆ ಏನು ಅಂದರೆ, ನಾವು ಹೆಚ್ಚು ಕಲಿತಷ್ಟು, ಹೆಚ್ಚು ಓದಿದಷ್ಟು ಈ ವಿಭಕ್ತಿಗಳು ಜಾಸ್ತಿ ಆಗೋದು, ಕಮ್ಮಿ ಆಗೋದಲ್ಲ, ಅಹಂಕಾರ ಜಾಸ್ತಿ ಆಗ್ತಾ ಹೋಗೋದು. ಏನೂ ಓದದೇ ಇದ್ದವರಲ್ಲಿ ಇಲ್ಲದ ಅಹಂಕಾರಗಳೆಲ್ಲ ನಾವು ಓದಿದಾಗ ಬಂದು ಕೂತು ಬಿಡ್ತಾವೆ. ಭಾರಿ ಭಯಂಕರ. ಅದಕ್ಕೆ ಅವನು ಹೇಳ್ತಾನೆ, ಆಯ್ತಲ್ವ ನಿಂದು ಅಹಂಕಾರ, ಅಹಂಕಾರ ಕಳಚಬೇಕಾದರೆ ಊಗೆ ಬಾ. ಊ ಅಂದರೆ ಉತ್ಕರ್ಷ. ಊ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಉತ್ಕರ್ಷ. ಉತ್ಕರ್ಷ ಅಂದರೆ
ಒಳಕ್ಕೆ ಹೇಳ್ಕೊಳ್ಳೋದು ಉತ್ಕರ್ಷಣ. ಒಳಕ್ಕೆ ಹೇಳ್ಕೋ ನಿನ್ನ ಕಣ್ಣು ಕಿವಿ ಮೂಗು ಎಲ್ಲ, ಒಳಗಿನ ಪ್ರಪಂಚದಲ್ಲಿ ಸಿನಿಮಾ ನೋಡು ಅಂದರೆ ಇದು ಕನಸು, ಡ್ರೀಮ್ ಸ್ಟೇಜ್. ನೋಡಿ, ಅದು ಹೊರಗಿನ ಇಂದ್ರಿಯಗಳನ್ನೆಲ್ಲ ಒಳಕ್ಕೆ ಹೇಳ್ಕೊಂಡಾಗ ಒಳಗಿನಿಂದ ಇಲ್ಲಿ ಒಂದು ಸಣ್ಣ ಸ್ಕ್ರೀನ್ ಉಂಟು. ಇಲ್ಲಿ ಕುತ್ತಿಗೆ ಕಿರಿನಾಲಿಗೆಯ ತುದಿಯಲ್ಲಿ ಒಂದು ಸ್ಕ್ರೀನ್ ಇದೆ. ಆ ಸ್ಕ್ರೀನ್ನಲ್ಲಿ ಕನಸು, ಏನೇನೋ ಕನಸುಗಳು. ಅವು ಹೇಳ್ತಾನೆ, ಇದನ್ನು ಯಾರು? ನಾನು ಕನಸು ಕಂಡೆ. ಹೌದಾ, ನೀನೇ ಕಂಡದ್ದ? ನೀನು ರಾತ್ರಿ ಮಲ್ಕೊಳ್ಳುವ ಇಂಥ ಕನಸು ಬೀಳಬೇಕು ಅಂತ ಯೋಚನೆ ಮಾಡಿ ಮಲ್ಕೊಂಡಿದ್ಯಾ? ಹೌದು, ಮಲ್ಕೊಂಡಿದ್ದು ನಾನೇನೋ ಅಪ್ಸರಸ್ತ್ರೀ ಕಾಣಬೇಕು ಅಂತ, ಕಂಡದ್ದು ಭಯಾನಕ ಅದರ ಕಸಿ. ಓಹೋ, ಹಾಗಾದ್ರೆ ಮತ್ತೆ ಕನಸಿನಲ್ಲಿ ನಿನ್ನ ಯಾವ ಹಿಡಿತವೂ ಇಲ್ಲ. ಎಚ್ಚರದಲ್ಲಿ ಆದರೆ ನಾನು ನೋಡಿದೆ. ಇಲ್ಲಿ ಏನು ಮಾಡಿದೆ ನೀನು? ಕನಸು ಬಿತ್ತು, ನೀನು ನೋಡಿದೆ ಅಷ್ಟೇ. ಯಾವ ಕನಸು ಬೀಳಬೇಕು ಅನ್ನೋದಕ್ಕೂ ನಿನಗೇನು ಹಿಡಿತೇ ಇಲ್ಲ. ಯಾಕೆ ಬೀಳುತ್ತೆ ಗೊತ್ತಿಲ್ಲ. ಅದಕ್ಕೆ ಉಪನಿಷತ್ತನ್ನು ಹೇಳ್ತಾರೆ, ದೃಷ್ಟಂಚ ಅದೃಷ್ಟಂಚ ಶ್ರುತಂಚ ಅಶ್ರುತಂಚ ಸತ್ಯ ಅಸತ್ಯ ಸರ್ವಂ ಪಶ್ಯತಿ ಸರ್ವಃ ಪಶ್ಯತಿ ಅಂತ. ಇದ್ದದ್ದು ಇಲ್ಲದ್ದು, ಕೇಳಿದ್ದು ಕೇಳದ್ದು, ಅನುಭೂತಂಚ ಅನನುಭೂತಂಚ. ಯಾಕೆಂದರೆ ನಾವು ಎಚ್ಚರದಲ್ಲಿ ಕಂಡದ್ದು ಕನಸಲ್ಲಿ ಕಾಣೋದು ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ. ಅದಕ್ಕೆ ಕೆಲವು ಎಕ್ಸೆಪ್ಷನ್ ಇದೆ. ಸುಮಾರು 100ಕ್ಕೆ 99 ಅಂಶ ನಮ್ಮ ಸ್ವಪ್ನಶ ವಿದ್ಯೆಯನ್ನು ಬಲ್ಲವರು ಪ್ರಾಚೀನರು ಹೇಳೋದು ಅದನ್ನೇ. ಎಚ್ಚರದಲ್ಲಿ ಒಂದು ಮನುಷ್ಯನನ್ನು ನೋಡ್ತಾನೆ, ಒಂದು ದನವನ್ನು ನೋಡ್ತಾನೆ. ಆ ಮನುಷ್ಯನನ್ನು ದನ ಓಡಿಸ್ಕೊಂಡು ಹೋಗುವಂಥ ಆ ಕೋಡಿನಿಂದ ಮನುಷ್ಯನ ತಿವಿಯುವಂಥ ದೃಶ್ಯ ಒಂದು ಎಚ್ಚರದಲ್ಲಿ ನೋಡಿದ. ರಾತ್ರಿ ಕನಸು ಬಿತ್ತು, ದನ ಇಲ್ಲ, ಮನುಷ್ಯನಿಗೆ ಕೋಡು ಬಂದಿರುತ್ತೆ ಅಷ್ಟೇ. ಕೋಡು ಎಚ್ಚರದಲ್ಲಿ ನೋಡಿದ್ದಾನೆ, ದನವನ್ನು ಮನುಷ್ಯನ ನೋಡಿದ್ದಾನೆ. ಆ ಮನುಷ್ಯನಿಗೆ ಕೋಡು ಬಂದುಬಿಡುತ್ತೆ, ಕೋಡಿನ ಮನುಷ್ಯ. ಅದು ಎಚ್ಚರದಲ್ಲಿ ಎಲ್ಲಿಯೂ ಇರೋದಿಲ್ಲ, ಅದು ಕನಸಿನಲ್ಲಿ ಬರುತ್ತೆ. ಯಾಕೆಂದರೆ ಕ್ಲಬ್ ಆಗುತ್ತೆ, ಎರಡು ಎಕ್ಸ್ಪೀರಿಯನ್ಸ್ಗಳು ಕ್ಲಬ್ ಆಗಿ ಮತ್ತೊಂದು ವಸ್ತು ಕಾಣುತ್ತೆ. ಹಾಗೆ ಮೊಲಕ್ಕೆ ಕೋಡು ಕನಸಿನಲ್ಲಿ ಬರ್ಬೋದು. ಅದಕ್ಕೆ ಸತ್ಯ ಅಸತ್ಯ, ಇರೋದು ಇಲ್ಲದೆ ಇರೋದು, ಮಂಗಳ ಅಮಂಗಳ, ಸುಘಟ ದುರ್ಘಟ ಎಲ್ಲ ದುರ್ಘಟ ಯಾವುದು ಅಘಟನೀಯವೋ ಅದೆಲ್ಲವೂ ಕನಸಿನಲ್ಲಿ ಘಟಿಸಬಹುದು. ಹೀಗೆ ನ ತತ್ರ ರಥಾ ನ ರಥ ಯೋಗಾ ನ ಪಂಥಾನಃ ರಥಾನ್ನ ರಥ ಯೋಗಾನ್ನ ಪಥ ಸೃಜತೆ ಯ ಏಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣಃ. ಅವರಿಗೆ ನೋಡಿ ಬೇಕು ಅಂತ ಉಪನಿಷತ್ಕಾರರು ನಿರ್ಮಿಮಾಣ ಅಂತ ಶಬ್ದ ಆಗಬೇಕು ವ್ಯಾಕರಣ ಪ್ರಕಾರ. ಈ ವ್ಯಾಕರಣದವರನ್ನ ವೈದಿಕರಂತೂ ಯಾವ ಲೆಕ್ಕಕ್ಕೂ ತಗೊಳ್ಳೋದಿಲ್ಲ. ನೀವು ನಿರ್ಮಿಮಾಣ ಅಂತೇಳಿ ನಾವು ನಿರ್ಮಮಾಣ ಅಂತ ಹೇಳೋರು. ಏನು ಮಮಾಣ ಅಂದರೆ ಯಾವ ರೂಪರಿ? ಅದು ಮಿಮಾನ, ಅದೇ ಮಮಾನ. ಅದು ಯಾವುದು? ಅದು ಅಕಾರಕ್ಕೆ ಇಕಾರ, ಇಕಾರಕ್ಕೆ ಅಕಾರ, ಅತಿಶಯಾರ್ಥ. ಈ ನಿರ್ಮಾಣ ಲೋಕ ವಿಲಕ್ಷಣ ಅಂತ ತೋರಿಸೋಕ್ಕೋಸ್ಕರ ನಾವು ನಿರ್ಮಿಮಾಣ ಅಂತ ಹೇಳೋದಿಲ್ಲ, ನಿರ್ಮಮಾಣ ಅಂತ ಹೇಳ್ತೇವೆ. ಯಾಕೆಂದರೆ ಅದು ಇದು ವಿಲಕ್ಷಣ, ಇದು ಲೋಕ ವಿಲಕ್ಷಣ. ಆ ಲೋಕ ವೈಲಕ್ಷಣ್ಯವನ್ನು 3ನೇ ಅಕ್ಷರ ತೋರಿಸುತ್ತೆ. ಅದು ನಿಮಗೆ ವ್ಯಾಕರಣ ಮಾತ್ರ ಓದಿದವರಿಗೆ ತಲೆಗೆ ಹೋಗೋದಿಲ್ಲ ಇಂಥ ವಿಷಯ. ಅದು ವೇದಾಂತಿಗಳಿಗೆ ಮಾತ್ರ ಅರ್ಥ ಆಗೋದು ಅಂತಾರೆ ಅವರು. ನಿರ್ಮಮಾಣ, ಅವಳು ನಿರ್ಮಲವಾಗಿ ಹೇಳ್ತಾರೆ, ಏನು ನಿಶಂಕೆಯಿಂದ ನಿರ್ಮಮಾಣ ಅಂತ. ವ್ಯಾಕರಣ ಓದ್ದವರಿಗೆ ಏನೋ ಒಂದು ಕಿವಿಗನ ಕಾಲಿಗೆ ಒಂದು ಹರಳು, ಚಪ್ಪಲಿ ಒಳಗೆ ಹರಳು ಸೇರಿಕೊಂಡಾಗ ಏನ್ರಿ ನಿರ್ಮಮಾಣ ಅಂತ ವೇದದಲ್ಲಿದೆ. ಯಾಕೆ? ಪಾಣಿನಿಯ ಹೇಳಿ ಅಲ್ರಿ, ಪಾಣಿನಿಯನ್ನು ನೋಡ್ಕೊಂಡು ವೇದ ಋಷಿಗಳು ಮಂತ್ರ ದರ್ಶನ ಮಾಡಬೇಕಾ? ಹೀಗೆ ಅದ್ಭುತವಾದಂಥ ಸೃಷ್ಟಿ ಮಾಡಿದ ಒಳಗೆ. ನಿನ್ನ ಪಾತ್ರ ಏನು? ಕನಸು ಬಿತ್ತು ನೋಡಿದೀವಿ ಅಷ್ಟೇ. ಆದ್ದರಿಂದ ಆದಿಂದ ಊಗಿ ಹೋಗು, ಏನಿಲ್ಲ. ನೀನು ಕಾಣಿಸಿದ್ನೋ ಅವನು ಕಾಣುವುದಷ್ಟೇ. ಅವನು ತೋರಿಸಿದ, ನೀನು ನೋಡಿದಿ. ನಿನ್ನ ಪಾತ್ರ ಏನೂ ಇಲ್ಲ, ನಿನಗೇನೂ ಸ್ವಾತಂತ್ರ್ಯ ಇಲ್ಲ ಕನಸಿನಲ್ಲಿ. ಇನ್ನೂ ಒಳಗೆ ಹೋಗು. ಮಾ ಅಂದರು. ಮಾ ಅಂದರೆ ಮಾನ, ಮಾನ ಅಂದರೆ ಮಾನ. ಮಾನ ಅನ್ನೋದು ಇಂಗ್ಲೀಷ್ನಲ್ಲಿ ಮರ್ಜರು ಅಂತಾರೆ. ಎಲ್ಲ ಕಡೆಯೂ ಮಾನೇ ಇರೋದು ನೋಡಿ. ಭಗವಂತನಲ್ಲಿ ಜೀವ ಸೇರಿಕೊಳ್ತಾನೆ. ಯಾಕೆಂದರೆ ಜೀವ ಇಲ್ಲೇ ಇರೋದು, ಅವನೆಲ್ಲಿಯೂ ಸಂಚಾರಕ್ಕೆ ಹೋಗೋದಿಲ್ಲ, ಇಲ್ಲೇ ಇರ್ತಾನೆ ಅವ ಹೃದಯದಲ್ಲಿ. ಭಗವಂತ ಇಲ್ಲಿಯೇ ಸ್ವಿಚ್ ಆನ್ ಮಾಡಿದಾಗ ಎಚ್ಚರ ಆಯಿತು. ಸೂರ್ಯ ಮೂಡಿದ, ಈ ಸೂರ್ಯನು ತೆರೆದ, ಕಣ್ಣು ತೆರೆದ. ಇಲ್ಲಿಯೂ ಸೂರ್ಯೋದಯ ಆಯಿತು, ಅಲ್ಲೂ ಸೂರ್ಯೋದಯ ಆಯಿತು. ಒಟ್ಟಿಗೆ ಆಗೋದಿಲ್ಲ ಈಗ. ಏನು 9-10 ಗಂಟೆ ಆಗುತ್ತೆ ಇಲ್ಲಿ ಸೂರ್ಯೋದಯ ಆಗುವಾಗ. ಹಿಂದಿನ ಒಟ್ಟೊಟ್ಟಿಗೆ ಆಗ್ತಿತ್ತು. ಹಿಂದಿನ ಕಾಲದ ಹುಡುಗರಿಗೂ ಸೂರ್ಯ ಕಣ್ಣು ತೆರೆದಾಗ ಹುಡುಗರು ಕಣ್ಣು ತೆರೀತಿದ್ರು, ಮುದುಕರು ಕಣ್ಣು ತೆರೀತಿದ್ರು. ಈಗ 10-11 ಗಂಟೆ ಆದಮೇಲೆ ಕಣ್ಣು ತೆರೀತಾನೆ ಈ ಸೂರ್ಯ. ಅದೇನು ಬೇಕಾದ್ರೆ ಮಾಡ್ಕೊಂಡು ನಮಗೇನು. ಅಂತೂ ವಿಷಯ ಸೂರ್ಯ, ಆ ಸೂರ್ಯ, ಈ ಸೂರ್ಯ ಉದಯದಾಗ ಕಣ್ ತೆರೆಯೋದು. ಇಲ್ಲಿ ಸೂರ್ಯೋದಯ ಆದ ಕಣ್ ತೆರೀತಾನೆ ಎಚ್ಚರದಾಗ. ಕನಸು ಇಲ್ಲಿ ಬಂದು ಕೂತ ಭಗವಂತ ಕನಸು ಕಂಡಿತು. ಇಲ್ಲಿ ಪ್ರಾಜ್ಞನಾಮಕ ಭಗವಂತ ಜೀವನನ್ನು ತನ್ನ ತೊಡೆಯಲ್ಲಿ ಇಟ್ಕೊಂಡು ಕೂತ್ಬಿಟ್ಟ. ಪ್ರಾಜ್ಞಂ, ಇದು ಪೂರ್ತಿ ಜೀವ ಭಗವಂತನ ಒಳಗೆ ಸೇರಿ ಹೋಗುವ ಸ್ಥಿತಿ. ಅದೇ ಮರ್ಜರ್. ಎಂ ಫಾರ್ ಮರ್ಜರ್. ಇಂಗ್ಲೀಷ್ನಲ್ಲಿ ಮರ್ಜರು,
ಕನ್ನಡದಲ್ಲಿ ಸಂಸ್ಥೆಯಲ್ಲಿ ಮಾನ, ಕನ್ನಡದಲ್ಲಿ ಮುಳುಗೋದು, ಭಗವಂತರೊಳಗೆ ಮುಳುಗಿ ಹೋಗೋದು. ಇವನು ಎಲ್ಲ ಮಾನೆ, ಮಾನವ ಅಂತರ್ಗತಿ, ಅದರೊಳಗೆ ಮುಳುಗಿಬಿಟ್ಟ. ಸರಿ, ಭಗವಂತನೊಳಗೆ ಮುಳುಗಿಬಿಟ್ಟ ಜೀವ ನಿದ್ರೆ ಬಂತು. ಅದರ ಬಗ್ಗೆ ಯೋಚನೆ ಮಾಡು. ಭಗವಂತನ ಒಳಗೆ ನೀನು ಸೇರಿಬಿಟ್ಟಿಯಲ್ಲ, ಎಂಥ ಅದ್ಭುತ ನೋಡು. ಪ್ರಪಂಚದಲ್ಲಿ ಭಗವಂತನಲ್ಲಿ ಹೋಗಿ ಸೇರುವುದು ಅಂದರೆ ಮೋಕ್ಷದಲ್ಲಿ ಮಾತ್ರ, ಸಂಸಾರದಲ್ಲಿ ಇಲ್ಲ. ಆದರೆ ಸಂಸಾರದಲ್ಲೂ ಒಮ್ಮೆ ನೀನು ಪ್ರತಿದಿನ ಭಗವಂತನನ್ನು ಹೋಗಿ ಸೇರ್ತೀಯ, ಆದರೂ ನೀನು ಮತ್ತೆ ಹೇಳ್ತೀಯ. ಯಾಕೆಂದರೆ ಭಗವಂತನಲ್ಲಿ ಸೇರಿದ್ದೇನೆ ಅಂತ ಗೊತ್ತಿಲ್ಲ, ಆದ್ದರಿಂದ ಮತ್ತೆ ಮರಳಿ ಬರ್ತೀಯ. ಆದ್ದರಿಂದ ಭಗವಂತನಲ್ಲಿ ಸೇರಿದ್ದರಿಂದ ದುಃಖ ಇಲ್ಲ, ನಿರ್ದುಃಖವಾದ ಸ್ಥಿತಿ ಮನುಷ್ಯನಿಗೆ ಸಂಸಾರದಲ್ಲಿಯೂ ಇರುವುದು ನಿದ್ರೆಯಲ್ಲಿ ಮಾತ್ರ. ಎಚ್ಚರದಲ್ಲಿ ದುಃಖ ಉಂಟು, ಸುಖ ಉಂಟು, ಕನಸಿನಲ್ಲಿ ದುಃಖ ಉಂಟು, ಸುಖ ಉಂಟು. ನಿದ್ರೆಯಲ್ಲಿ ದುಃಖ ಯಾರಿಗೂ ಆಗಲಿಲ್ಲ, ಈ ತನಕ ಆಗಲಿಲ್ಲ, ಈಗ ಆಗ್ತಾ ಇಲ್ಲ, ಇನ್ನು ಮುಂದೆ ಆಗೋದು ಇಲ್ಲ. ಯಾಕೆಂದರೆ ಭಗವಂತನ ಒಳ ಕೂತವನಿಗೆ ದುಃಖ ಆಗೋದು ಹೇಗೆ ರೀ? ಪೂರ್ತಿ ಭಗವಂತ ಕವರ್ ಮಾಡಿ. ಪ್ರಾಜ್ಞಾಲಿಂಗನ ಆನಂದವಾಗಿದ್ದಾನೆ. ನಿದ್ರೆಯಲ್ಲಿ ದುಃಖ ಆಯಿತು ಅಂತ ಈವರೆಗೆ ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಬೆಳಗಾತ ಎದ್ದು ಆನಂದವಾಗಿ ನಿದ್ರೆ ಬಂತು, ಭಾರೀ ರಗಳೆ ಮಾರ್ರೆ ನಿದ್ರೆ ಬರಲಿಲ್ಲ. ಬಾರದೇ ಇದ್ದದ್ದು ದುಃಖ, ಬಂದದ್ದು ದುಃಖ ಆಗೋದಿಲ್ಲ ಯಾರಿಗೂ. ನಿದ್ರೆ ಬರಲಿಲ್ಲ ಅಂತ ದುಃಖ ಪಡುವವರುಂಟು, ನಿದ್ರೆ ಬರೋಲ್ವಲ್ಲ ಅಂತ ದುಃಖ ಪಡುವವರುಂಟು, ನಿದ್ರೆ ಮಾತ್ರೆ ತಗೊಳ್ಳುವವರುಂಟು. ಆದರೆ ನಿದ್ರೆ ಅನ್ನೋದು ದುಃಖ ಅಲ್ಲ. ಯಾಕೆ ಅಂದರೆ ಅದು ಭಗವಂತನ ಜೊತೆಗೆ ಇರುವಂಥದ್ದು. ಆದರೂ ಕೂಡ ಭಗವಂತನ ಜೊತೆಗೆ ಇದ್ದೇನೆ ಅನ್ನೋ ಅರಿವು ಇಲ್ಲದೆ ಇರುವುದರಿಂದ ಅದು ಆನಂದದ ಸ್ಥಿತಿ, ಆದರೆ ಅಜ್ಞಾನದ ಸ್ಥಿತಿ ಆಗೋಯ್ತು. ಆ ಅಜ್ಞಾನದಿಂದ ಭಗವಂತನಿಂದ ಮತ್ತೆ ದೂರ ಸರಿದ. ಇಲ್ಲದ್ರೆ ಭಗವಂತನ ಜೊತೆಗೆ ಕೂತು ಬಿಡ್ಬೋದಿತ್ತು, ದೂರ ಸರಿದ. ಹಾಗಾದರೆ ಇದ್ದದ್ದರಲ್ಲಿ ಅದ್ಭುತವಾದ ದುಃಖದ ಅನುಭವವೇ ಇಲ್ಲದ ಆನಂದದ ಸ್ಥಿತಿ ಉಂಟಲ್ಲ, ಅದು ಹೇಗೆ ಬಂತಯ್ಯ? ನಿನ್ನ ಕಾರಬಾರು ಮಾಡಿದ, ನೀನು ಎಲ್ಲೆಲ್ಲಿ ಕಾರಬಾರ ಮಾಡಿದೆ ಅಲ್ಲೆಲ್ಲ ದುಃಖ ಉಂಟು. ಕೇವಲ ಆನಂದದ ಕಾರಬಾರು ಅಂತ ನಿನ್ನ ವ್ಯವಹಾರದಲ್ಲಿ ಇಲ್ಲ. ಎಚ್ಚರದಲ್ಲಿ ಕಾರಬಾರ ಮಾಡಿದ್ವಿ, ಮಾಡಬೇಕಾದ್ದು ಮಾಡಿದ್ವಿ, ಮಾಡಬಾರದ್ದು ಮಾಡಿದ್ವಿ, ಒಂದಿಷ್ಟು ತಾಪತ್ರಯ ಮಾಡ್ಕೊಂಡು ಕೈಕಾಲು ಸುಟ್ಕೊಂಡು ತಲೆ ಬಿಸಿ ಮಾಡ್ಕೊಂಡು ಮನೆಯಲ್ಲಿ ಕೂತಿ. ಕನಸಿನಲ್ಲಿ ಏನೇನೋ ಕನಸು ಬಿತ್ತು, ಹೆದರ್ಕೊಂಡು ಕೂತಿ. ನಿದ್ರೆಯಲ್ಲಿ ಆನಂದ ಮಾತ್ರ ಆಯ್ತಲ್ಲ, ಅದಕ್ಕೆ ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಅಯ್ಯೋ, ನಮಗೆ ನಿದ್ರೆ ಬಂದದ್ದೇ ಗೊತ್ತಿಲ್ಲ, ನಾವೇನು ರೆಸ್ಪಾನ್ಸಿಬಲ್? ನಿದ್ರೆ ಬಂದದ್ದೇ ಗೊತ್ತಿಲ್ಲ, ಆಮೇಲೆ ಗೊತ್ತಾದದ್ದು ಯಾವ ಎಚ್ಚರ ಆದಮೇಲೆ ನಿದ್ರೆ ಬಂದಿತ್ತು ಅಂತ. ಎಚ್ಚರವಾಗದೇ ಇರ್ತಿದ್ರು ಊರಿನವ್ರು ಹೊತ್ಕೊಂಡು ಹೋಗ್ತಿದ್ರು, 4 ಜನ ಬಂದು. ಎಚ್ಚರ ಆದಮೇಲೆ ನಿದ್ರೆ ಬಂದಿತ್ತು ಅನ್ನೋದು ಗೊತ್ತಾಯಿತು. ಹೌದಾ? ನಿನಗೆ ನಿದ್ರೆ ಬಂದದ್ದು ಗೊತ್ತಿಲ್ಲ, ನಿನಗೆ ಎಚ್ಚರ ಆದದ್ದು ಗೊತ್ತಿಲ್ಲ. ನಿನಗೆ ವಿಶ್ರಾಂತಿ ಬೇಕಿತ್ತು, ನಿದ್ರೆ ಬರಿಸಿದವ ಯಾರು, ಎಚ್ಚರಗೊಳಿಸುವ ಯಾರು? ಅವನು ದಿಸ್ ಈಸ್ ಓಂ. ಅಕಾರ ಉಕಾರ ಮಕಾರಗಳನ್ನು ಚಿಂತನೆ ಮಾಡಿ ನಿನ್ನ ಬದುಕಿನ 3 ಅವಸ್ಥೆಗಳನ್ನು ನಿಯಂತ್ರಿಸುವ ಭಗವಂತನ ಅಧೀನವಾಗಿ ಬದುಕು ಇದೆ ಅನ್ನುವುದನ್ನು ಅನುಸಂಧಾನ ಮಾಡು. ಇನ್ನೇನಿದೆ ತಿಳ್ಕೊಳ್ಳಿಕ್ಕೆ? ಎಚ್ಚರ, ಕನಸುನಿದೆ, ಮತ್ತೆ ಹುಟ್ಟುವುದು ಸಾಯೋದು ಅಷ್ಟೇ. ಹುಟ್ಟಿ ಸಾಯೋ ತನಕ ಇರುವ 3 ಅವಸ್ಥೆಗಳು ಅವನ ಅಧೀನ. ಆಮೇಲೆ ಇನ್ನೊಂದು ಉಂಟಲ್ವಾ, 4ನೇ ಅವಸ್ಥೆ ಯಾವುದು? ಉಭಯಜ್ಞಾನ. ಕೆಲವರು ನಿದ್ರೆ ಮಾಡ್ತಾರೆ, ನಿದ್ರೆ ಮಾಡಿ ನಿದ್ದೆಯಲ್ಲೇ ಇರ್ತಾರೆ. ಎದ್ಕೊಂಡು ಸೀದಾ ಬಾತ್ರೂಮ್ ಹೋಗಿ ಒಂದಕ್ಕೆ ಮಾಡಿ ಬೋಲ್ಟ್ ಹಾಕ್ಕೊಂಡು ಬಾಡಿ ಮತ್ತೆ ಬೋಲ್ಟ್ ತೆಗೆದು ಮನೇಲಿ ಬಂದು ಪುನಃ ಮನೆ ಬೆಡ್ರೂಮ್ನ ಬೋಲ್ಟ್ ಹಾಕಿ ಮಲಿಕೆ ನಿದ್ರೆ ಮಾಡಿಬಿಡ್ತಾರೆ. ಬೆಳಗಾದ ಹೇಳಿದ್ರೆ ಒಂದೂ ಗೊತ್ತಿಲ್ಲ ಅವರಿಗೆ. ಇದಕ್ಕೆ ಇದು ಊ ಸ್ಟೇಜು ಅಂತ ಹೇಳ್ತಾರೆ. ಆನೂ ಅಲ್ಲ, ಇದು ಊನೂ ಅಲ್ಲ, ಎಚ್ಚರವೂ ಅಲ್ಲ, ಕನಸು ಅಲ್ಲ. ಎಚ್ಚರ ಕನಸು ಕ್ಲಬ್ ಆಗಿಬಿಡುತ್ತೆ. ಯಾಕೆಂದರೆ ಇಲ್ಲಿಯ ಸ್ವಿಚ್ ಆನ್ ಆಗಿದ್ದದ್ದು ಹಾಗೇ ಇರುತ್ತೆ, ಇಲ್ಲಿಯ ಸ್ವಿಚ್ ಆನ್ ಆಗಿಬಿಡುತ್ತೆ. 2 ಸ್ವಿಚ್, ಎಚ್ಚರ ಮತ್ತು ನಿದ್ರೆ, ಕನಸಿನ ಸ್ವಿಚ್ ಆನ್ ಆಗಿಬಿಟ್ರೆ ಕನಸಿನ ಕೆಲಸವನ್ನೂ ಮಾಡ್ತಾನೆ, ಎಚ್ಚರದಲ್ಲಿ ಮಾಡಿದ ಹಾಗೆ ಅವನು ಸೀದೆ ಎದ್ಕೊಂಡು ಹೋಗ್ತಾನೆ ಬಾತ್ರೂಮಿಗೆ. ಅವನಿಗೆ ಅದು ಕನಸು, ಅವನಿಗೆ ಕನಸು ಬೀಳ್ತಾ ಇರ್ತದೆ, ಬಾತ್ರೂಮಿಗೆ ಹೋದೆ, ಒಂದಕ್ಕೆ ಮಾಡಿದೆ ಅಂತ ಕನಸು ಬೀಳ್ತಾ ಇರ್ತದೆ. ಇಲ್ಲಿ ಕಾಲು ಹೋಗ್ತಾ ಇರ್ತದೆ. ಯಾಕೆಂದರೆ ಎಚ್ಚರದ ಸ್ವಿಚ್ ಆನ್ ಆಗಿರೋದಿಲ್ಲ, ಕನಸಿನ ಸ್ವಿಚ್ ಆನ್ ಆಗಿಬಿಟ್ಟಿದೆ, ಇದು ಆಫ್ ಆಗಿರಲಿಲ್ಲ. ಇದು ಏನಂದರೆ ದಿಸ್ ಈಸ್ ಊ ಸ್ಟೇಜ್. ಇದು ಬರೇ ಆನ್ ಅಲ್ಲ. ಯಾಕಂದರೆ ಇದು ಇನ್ನೂ ವಿಚಿತ್ರ. ಏನು ಅದ್ಭುತ ಇದು! ಎಚ್ಚರದ ಹಾಗೂ ಮಾಡ್ತಾನೆ, ಕನಸನಾಗಿ. ಹಾಗಾಗಿ ಓಂಕಾರ ಹೇಳದ ಒಂದು ಸ್ಟೇಜೇ ಇಲ್ಲ ಮನುಷ್ಯನದ್ದು. ಮನುಷ್ಯನ ಎಲ್ಲ ಅವಾಂತರ ಸ್ಥಿತಿ ಅಂತರಗಳನ್ನು ನಿಯಂತ್ರಿಸುವ ಭಗವಂತನನ್ನು ಓಂ ಹೇಳುತ್ತೆ. ಬದುಕಿನ ಎಲ್ಲ ಮುಖವೂ ಬಂತಿಲ್ಲ, ಹೊಸ ಸಂಗತಿಯನ್ನು ಹೇಳಲಿಕ್ಕೆ ಏನೂ ಇಲ್ಲ ಅನ್ನುವಂಥ ಅನುಸಂಧಾನ ನಮಗೆ ಕೊಡ್ತಕ್ಕಂಥ ಓಂಕಾರ. ನಮ್ಮ ಬದುಕಿನ ಎಲ್ಲ ರಹಸ್ಯಗಳನ್ನ ಹೇಳುವ ಇನ್ನೊಂದು ಅಕ್ಷರ ಯಾವುದಾದ್ರೂ ಇದ್ದರೆ ನಾಳೆ ಬರ್ಕೊಂಡು ಬನ್ನಿ, ಅದ್ರ ಬಗ್ಗೆ ಮಾತಾಡೋಣ. ಇರದೇ ಇದ್ದರೆ ಕೃಷ್ಣ ಯಾಕೆ ಓಂಕಾರ ಬೀಜಾಕ್ಷರ? ಅದು ಒಂದು ನನ್ನ ಮಹಾವಿಭೂತಿ ಓಂಕಾರದಲ್ಲಿದೆ ಎಂದರೆ, ಜಗತ್ತಿನ 3 ವೇದಗಳ ಸಾರವನ್ನೆಲ್ಲ